ಒಟ್ನಲ್ಲಿ ಕೆಲಸ ಮುಂದುವರಿತಿದೆ. ಹೌದು, ಕೆಲಸ ಮುಂದುವರಿತಾ ಇದೆ ಮೇಡಮ್. ಇವತ್ತು ಅಲ್ಲಿ ಪ್ರೆಸ್ನವರು ಕೂಡ ಬಂದಿದ್ರು, ಪ್ರೆಸ್ನವರು, ಟಿವಿ ಅವರು ಎಲ್ಲ ಬಂದಿದ್ರು. ಅವರು ಕೂಡ ನೋಡಿದ್ದಾರೆ ಖುದ್ದಾಗಿ. ನಾವು ಅಲ್ಲಿಯ ಕೆರೆಯನ್ನು ನೋಡ್ಲಿಕ್ಕೆ ಹೋದ್ರೆ ನಮಗೆ ತಡೆ ಒಡ್ಡಿದ್ರು. ಅಲ್ಲಿ 44 ಎಕರೆ 35 ಗುಂಟೆಯ ಒಂದು ಕೆರೆಯನ್ನು ಕೇವಲ 33 ಲಕ್ಷಕ್ಕೆ ಕೊಂಡುಕೊಂಡಿದ್ದಾರೆ ಅವರು. ಅಲ್ಲಿ ಜನ ಮತ್ತು ಜಾನುವಾರಕ್ಕೆ ಕುಡಿಯಲಿಕ್ಕೆ ನೀರು ಕೊಡಬೇಕು ಅಂತ ಹೈಕೋರ್ಟ್ ಆದೇಶಿದ್ರು ಕೂಡ ಅವರು ಕಾಂಪೌಂಡ್ ಕಟ್ಟಿರೋದ್ರಿಂದ ಜನ ಜಾನುವಾರಿಗೆ ಅವಕಾಶ ಇಲ್ಲ. ಮತ್ತು ಕೆರೆಯನ್ನು ಬಂದ್ ಮಾಡಿದ್ದಾರೆ, ಸ್ವಲ್ಪ ಪ್ರಮಾಣ ಉಳಿಸಿಕೊಂಡಿದ್ದಾರೆ. ಕೆರೆಯ ಮೇಲೆ ರಸ್ತೆ ಮಾಡಿ ತಮ್ಮ ವಾಹನಗಳು ಸಾಗಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೆರೆ ಅಲ್ಲಿ ಬಸಾಪುರದ ಜನರಿಗೆ ಅಲ್ಲಿ ಕುರಿಗಳು ದನಗಳು ನೀರು ಕುಡಿಯಲಿಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನದ ಮೂಲಕ ಮನವಿ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇಂತ ಜನ ವಿರೋಧಿ ತೀರಾ ಸರ್ಕಾರ ಹೇಳಿ, ಸಿಎಂ ಹೇಳಿ, ಡಿಸಿ ಸಾಹೇಬ್ರು ಕೇಳ್ತಾ ಇಲ್ಲ ಅಂದ್ರೆ ಯಾರು ಕುಮ್ಮಕ್ಕಿದು? ಏನಾಗ್ತಾ ಇದೆ ಅಲ್ಲಿ? ಅಲ್ಲಿ ಬಹುಶಃ ಕಾರ್ಖಾನೆಗಳವರು ಎಲ್ಲ ಅಧಿಕಾರಿಗಳನ್ನು ಕೊಂಡುಕೊಳ್ತಿರ್ಬೇಕು. ಆಮೇಲೆ ಇಷ್ಟೇ ಅಲ್ಲ, ಇಲ್ಲಿಯ ಜನರ ಮೇಲೆ ಎತ್ತಿ ಕಟ್ಟಲಿಕ್ಕೆ ಬೇರೆ ಬೇರೆ ಸಂಘಟನೆಗಳವರನ್ನು ಗಂಗಾವತಿ, ಕಾರಟಗಿ ಮುಂತಾದ ಭಾಗಗಳಿಂದ ಕರೆತಂದು ಅವರು ಪತ್ರಿಕಾ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತಾಡಿ ನಮಗೆ ಕಾರ್ಖಾನೆ ಇರಬೇಕು ಅಂತ ಹೇಳಿಸ್ತಾ ಇದ್ದಾರೆ. ಯಾರು ಹೇಳಿಸ್ತಿದ್ದಾರೆ? ಕಾರ್ಖಾನೆಯವರು. ಕಾರ್ಖಾನೆಯವರು ಎಲ್ಲ ಭ್ರಷ್ಟ ಮಾರ್ಗಗಳನ್ನು ಹಿಡಿದಾರ ಅವರು. ಹೌದು. ಅಲ್ಲ, ಈಗ ಕಥೆ ಏನು? ಮತ್ತೆ ಒಂದು ಕಡೆ ಸರ್ಕಾರ ಆದೇಶ ಕೊಟ್ಟರು, ಡಿಸಿ ಸಾಹೇಬರು ಕೇಳೋದಿಲ್ಲ ಅಂದ್ರೆ ಇವಾಗ ಕಥೆ ಏನಿದು? ಈಗ ಮೇಡಮ್ ಅವ್ರೆ, ಹಿಂದೆ ನಮಗೆ ಒಂದು ಪರಂಪರೆ ಇದೆ. ಗದಗನಲ್ಲಿ ಪೋಸ್ಕೋದ ವಿರುದ್ಧ ಹೋರಾಟ ನಡೆಸಿದಾಗ ಸರ್ಕಾರ ಪೋಸ್ಕೋಗೆ ಪರ್ಮಿಷನ್ ಕೊಡ್ಲಿಲ್ಲ, ಹಿಂತಕೊಂಡ್ರು. ಕಪ್ಪತ್ ಗುಡ್ಡದಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಜನ ವಿರೋಧ ಮಾಡಿದ್ರು. ಅಲ್ಲಿ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಮುಂಡರ್ಗಿಯ ಸ್ವಾಮಿಗಳು ಜನರ ಬೆಂಗಾವಲಿಗೆ ನಿಂತದ್ರಿಂದ ಸರ್ಕಾರ ತನ್ನ ಆಜ್ಞೆಯನ್ನು ವಾಪಸ್ ತೆಗೆದುಕೊಂಡು HK ಪಾಟೀಲ್ರ ಮೂಲಕ ಒಂದು ಪತ್ರವನ್ನು ತೋಂಟದಾರ್ಯ ಸ್ವಾಮಿಗಳಿಗೆ ಕಳಿಸಿದಂತೆ ಇವತ್ತು ಕೂಡ ಅದೇ ಪರಂಪರೆಯ ಹಿನ್ನೆಲೆಯಲ್ಲಿ ಅದೇ ಸರ್ಕಾರ ಈಗ ಒಂದು ಪತ್ರವನ್ನು ತಮ್ಮ ಆದೇಶವನ್ನು ಹಿಂತೆಗೆದುಕೊಂಡು ತಕ್ಷಣವೇ ಸರ್ಕಾರ ಕೊಡಬೇಕು, ಇಲ್ದಿದ್ರೆ ಇಲ್ಲಿ ಉಗ್ರವಾದಂತ ಹೋರಾಟ ನಡೀತದೆ. ಹೋರಾಟ ಮುಂದುವರಿಸ್ತೀರಿ? ಸರ್ಕಾರದಿಂದ ಅಧಿಕೃತವಾಗಿ ಒಂದು ಪತ್ರ ಬರೋವರೆಗೆ. ಈಗ 10ನೇ ತಾರೀಕು ಮಾನವ ಸರಪಳಿ ಇದೆ ಮೇಡಮ್. 10ನೇ ತಾರೀಕು. ಓಕೆ. 22ನೇ ತಾರೀಕು ಬಾಧಿತ ಗ್ರಾಮಗಳ ತರುಣರಿಗೆ ಒಂದು ಪರಿಸರದ ಬಗ್ಗೆ ಶಿಬಿರವನ್ನು ಇಟ್ಕೊಂಡಿವಿ ನಾವು ತಾವರಗೆರೆಯಲ್ಲಿ. ಓಕೆ 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 ಮೇಡಮ್. ಧನ್ಯವಾದ ಅಲಮಪ್ರಭು ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.